ನಮಸ್ತೆ ಸರ್. ಹೇಳಿ ಚಿಕ್ಕಣ. ನಾನು ಮೈಸೂರು ದಸರಾಕ್ ಬಂದಿದ್ದೆ. ಹಾ ಸಬರ್ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತೀವಿ. ಹಾ ಬಂದು 15-20 ನಿಮಿಷ ಆಯ್ತು. ಓಕೆ. ಬಸ್ಸು ದಸರಾ ವಿಶೇಷ ಅಂದ್ಬಿಟ್ಟು ಸುಮಾರು 60-70 ಬಸ್ಗಳು ಸೈಡ್ಗೆ ಹಾಕ್ಬಿಟ್ಟು ನಿಲ್ಸ್ಬಿಟ್ಟವ್ರೆ. ಅದೊಂದು ವಿಡಿಯೋ ಮಾಡಿ ಕಳಿಸಿ ನಂಗೆ ಮತ್ತೆ ಒಂಚೂರು. ಸೈಡ್ಗೆ ಹಾಕ್ಬಿಟ್ಟು ನಿಲ್ಸ್ಬಿಟ್ಟವ್ರೆ. ಹಾ ಜನಗಳಿಗೆ ಯಾವ್ದು ಹತ್ತಾ ಇಲ್ಲ, ಯಾರು ಒಂದೂ ರನ್ ಮಾಡಿಲ್ಲ. ಏನಾದ್ರೆ ಕೇಳಿದ್ರೆ ರಿಪೋರ್ಟ್ ಅಲ್ಲಿ ಏನ್ ಹೇಳ್ತಾರೆ, ಸಾತ್ಗಳಿ ತಕೋಗಿ, ಟೆರಿಸನ್ ಕಾಲೇಜ್ ತಕೋಗಿ, ಮೆಟ್ರೋಪಾಲ್ ಸರ್ಕಲ್ ತಕೋಗಿ, ಜನ ದಟ್ಟಣೆ ಇದೆ ಅಂತ ಕತೆ ಹೇಳ್ತಾವ್ರೆ. ಒಂದ್ ಬಸ್ಸು ಸಹ ರನ್ ಮಾಡಿಲ್ಲ ಇಲ್ಲಿ. ಸೌರ ಬಸ್ ಸ್ಟ್ಯಾಂಡ್ ಇಂದ ಹೊರ ವಲಯಗಳಿಗೆ ಗ್ರಾಮೀಣ ಪ್ರದೇಶಗಳು ಬಸ್ ಹೋಗ್ತಿಲ್ಲ. ಆ ಸಾತ್ಗಳಿಗೆ ಹೋಗಿ ಕೆಲವರು ಮೆಟ್ರೋಪಾಲ್ ಸರ್ಕಲ್ ಹೋಗಿ, ಈ ಮಳವಳ್ಳಿ ಸೈಡ್ನವ್ರೆಲ್ಲ ಟೆರಿಸನ್ ಕಾಲೇಜ್ ಹತ್ರ ಹೋಗಿ ಜನದಟ್ಟಣೆ ಇದೆ ಅಂತ ಕಥೆ ಹೇಳ್ತಾವ್ರ. ಒಂದ್ ಬಸ್ಸು ಸಹ ಇಲ್ಲಿ ರನ್ ಮಾಡಿಲ್ಲ. ದಸರಾ ವಿಶೇಷ ಅಂದ್ಬಿಟ್ಟು ಒಂದ್ 60-70 ಬಸ್ಗಳು ಸೈಡ್ ಹಾಕ್ಬಿಟ್ಟು ನಿಲ್ಸ್ಬಿಟ್ಟವ್ರೆ. ಎಲ್ಲಿ ಸೈಡ್ ಹಾಕಿದಾರೆ? ಅಲ್ಲೇ ಇದ್ರೆ ಬಸ್ ಸ್ಟ್ಯಾಂಡ್ ಒಳಗೆ. ಈಗ ನೀವ್ ಎಲ್ಲಿದ್ದೀರಿ? ಇಲ್ಲೇ ಸಬರ್ ಬಸ್ ಸ್ಟ್ಯಾಂಡ್ ಅಂತ ಇದ್ದೀನಿ. ಹೌದಾ? ಫುಲ್ ದಸರಾ ವಿಶೇಷ ಅಂತ 60-70 ಲೈನ್. ಒಂದ್ ವಿಡಿಯೋ ಕಾಲ್ ಮಾಡಿ ಮತ್ತೆ ನಂಗೊಂದು ವಿಡಿಯೋ ಕಾಲ್ ಮಾಡಿ, ಅದೊಂದು ಲೈವ್ ತಗೋತೀನಿ. ಒಂದ್ ಲೈವ್ ತಗೋತೀನಿ, ಒಂದು ವಿಡಿಯೋ ವಾಟ್ಸ್ಆಪ್ ವಿಡಿಯೋ ಕಾಲ್ ಮಾಡಿ. ವಾಟ್ಸ್ಆಪ್ ವಿಡಿಯೋ ಕಾಲ್ ಮಾಡಿ, ಇಲ್ಲ ಗೂಗಲ್ ವಿಡಿಯೋ ಮಾಡಿ, ಇದು ಮಾಡಿ. ನಾನು ಹೇಳ್ತಾ ಇದ್ದೆ ದಸರಾ ವಿಶೇಷ ಅಂತ ನಿಲ್ಸ್ಬಿಟ್ಟು ಓಕೆ ದಸರಾ ವಿಶೇಷಕ್ಕೆ ಉಪಯೋಗಿಸ್ತಿಲ್ಲ ಅಂದ್ಮೇಲೆ ದಸರಾ ವಿಶೇಷ ಅಂತ ಯಾಕೆ ಹಾಕೊಂಡು ನಿಲ್ಸ್ಕೊಬೇಕಿಲ್ವ? ಅಲ್ಲ, ಅದು ರೂಟ್ ಹೆಂಗಿರೋದು ಗೊತ್ತೇ? ಅದು ಕೇಳಿ. ರೂಟ್ ಬಂದು ಈಗ ಮಾಮೂಲಿ ಏನೋ ಸೌರ ಬಸ್ ಸ್ಟ್ಯಾಂಡ್ ಇಂದ ಗ್ರಾಮಾಂತರ, ಮೈಸೂರು, ಮಳವಳ್ಳಿ ಈ ತರ ಗ್ರಾಮಾಂತರಕ್ಕೆ ಹೋಗುವಂತದ್ದು ಇಲ್ಲಿ ಮಾಮೂಲಿ ತಾಲೂಕ್ ಆಫೀಸ್ ಕಡೆ ಹೋಗುತ್ತೆ. ತಾಲೂಕ್ ಆಫೀಸ್ ಬಳಸ್ಕೊಂಡು, ಎಸ್ ಪಿ ಆಫೀಸ್ ಬಳಸ್ಕೊಂಡು. ಈಗ ಆಸ್ಪತ್ರೆ ಅಥವಾ ಸಾತ್ಗಳ್ಳಿ ಬಸ್ ನಿಲ್ದಾಣಕ್ಕೆ ಹೋಗಿ ಅಲ್ಲಿಂದ ಸಾರಿಗೆ ಸಂಪರ್ಕ ಪಡೆಯಬಹುದು. ಸಾತ್ಗಳ್ಳಿ ಬಸ್ ಸ್ಟ್ಯಾಂಡ್ಗೆ ಅಂದ್ರೆ ತಮಾಷೆನಾ? ಎಲ್ಲಿದೆಯಾ ಸಾತ್ಗಳ್ಳಿ ಬಸ್ ಸ್ಟ್ಯಾಂಡ್? ಬೆಂಗಳೂರು ಹೋಗೋರು. ನೋಡಿ ಈಗ ಪುನಃ ಹೇಳ್ತಾನೆ. ಎಚ್ ಡಿ ಕೋಟೆ ಆ ಕಡೆಯವರೆಲ್ಲ ಹೋಗೋರು ಹೋಗಿ ಇರ್ತಾರೆ ಮೆಟ್ರೋಪಾಲ್ ಸರ್ಕಲ್ಗೆ. ಮಳವಳ್ಳಿ ಸೈಡ್ನವರೆಲ್ಲ ಹೋಗಿ ಅಲ್ಲಿಗೆ ಹೋಗಿ ಇರ್ತಾನೆ. ಇಲ್ಲಿ ಬಸ್ಗಳು ನಾನ್ ಹೇಳ್ತಾ ಇರೋದು ಇನ್ನೇನಿಲ್ಲ, ದಸರಾ ವಿಶೇಷ ಅಂತ ಬಸ್ ಸ್ಟ್ಯಾಂಡ್ ಒಳಗೆ ಒಂದ್ 60. ಅಲ್ಲಿಂದ ಚಿಕ್ಕಣ್ಣವ್ರೆ, ಈಗ ಅಲ್ಲಿಂದ ಗ್ರಾಮೀಣ ಪ್ರದೇಶಗಳಿಗೆ ಹೋಗುವಂತವ್ರು ಅಥವಾ ಅದಿರ್ಲಿ, ಈಗ ಅಂಗವಿಕಲರು, ವಯಸ್ಸಾರು, ವೃದ್ಧರೆಲ್ಲ ಹೆಂಗ್ ಹೋಗ್ತಾರೆ? ಈಗ ನಿಮ್ಗೊಂದ್ ಸ್ವಲ್ಪ ಒಂದು ರನ್ ಮಾಡಿಲ್ಲ. ಲೈನ್ ನಿಲ್ತಾರ, ಪೊಲೀಸ್ ಹಾಕ್ಬಿಟ್ಟವ್ರ. ಒಂದ್ 10 ಜನ ಪೊಲೀಸ್ ನಿಲ್ತವ್ರ ಬೆದರ್ಸಕ್ಕೆ. ನಾನ್ ಹೇಳ್ತಾ ಇರೋದು ಇನ್ನೇನಿಲ್ಲ, ದಸರಾ ವಿಶೇಷ ಅಂತ ಯಾಕೆ ಹಾಕಿದಾರೆ ಈ ಬೋರ್ಡ್ರ? ಆಗಿತ್ತು ಸೈಡ್ ಅಲ್ಲಿ ಎಲ್ಲಾರು ನಿಲ್ಸ್ಬೇಕಿತ್ತು ಇವ್ರು. ಅಲ್ಲ, ಅವರು ಇನ್ನೊಂದು ಹೇಳ್ಬೋದಲ್ಲ, ಇಲ್ಲಿಂದ ಹೊರಡಂತ ಬಸ್ಗಳು, ಗ್ರಾಮೀಣ ಪ್ರದೇಶದಿಂದ ಹೊರಡಂತ ಬಸ್ಗಳನ್ನ ನಾವ್ ಇಲ್ಲೇ ನಿಲ್ಲಿಸ್ತೀವಿ ಅಂತ. ಇಲ್ಲಿ ಲೋಕಲ್ ಒಂದ್ ನಿಮಿಷ ಚಿಕ್ಕಣ್ಣ, ಈಗ ಬಸ್ಗಳು ಮಾಮೂಲಿ ಲೈನ್ ಗಾಡಿ ಹೋಗೋರು ಇದರಿಂದ ಬರ್ಬೇಕು. ಎಲ್ಲಿಂದ? ಡಿಪೋ ಇಂದ ಬರ್ಬೇಕು. ಅವ್ರ ಕಾರಣ ಏನ್ ಹೇಳೋದು, ಇದು ಜನದಟ್ಟಣೆ ಇದೆ ಅಂತ. ಎಲ್ಲಿ ದಸರಾ ರೂಟೇ ಬೇರೆ ಇದೆಯಲ್ಲ? ದಸರಾ ರೂಟ್ ಬಂದು ಜಂಬೂ ಸವಾರಿ ರೂಟ ಬೇರೆ ಇದೆ, ಬಸ್ ರೂಟೇ ಬೇರೆ ಇದೆಯಲ್ಲ. ಜನಗಳು ಎದ್ದು ಓಡಾಡ್ತಾ ಇರ್ತಲ್ಲ, ಅದರಿಂದ ಈಗ ಲೈನ್ ಗಾಡಿಗಳೇ ಬರ್ಬೇಕು. ನಾನ್ ಹೇಳ್ತಾ ಇದ್ದೆ ದಸರಾ ವಿಶೇಷ ಅಂತ ಯಾಕ 60-70 ಬಸ್ಗಳು ಯಾಕೆ ನಿಲ್ಸಿದಾರೆ? ಒಂದೂ ರನ್ ಮಾಡಿಲ್ವಲ್ಲ. ನಾನ್ ಹೇಳ್ತಾ ಇರೋದು ಪ್ರಶ್ನೆ ಇಷ್ಟ. ನೀವು ದಸರಾ ವಿಶೇಷ ಅಂದ್ಬಿಟ್ಟು ರಬ್ಬರ್ ಬಸ್ ಸ್ಟ್ಯಾಂಡ್ ಒಳಗೆ 60-70 ಬಸ್ಗಳು ನಿಲ್ಸ್ಕೊಂಡು ನಿಂತಿದ್ದಾರೆ, ಒಂದೂ ಸಹ ರನ್ ಮಾಡಿಲ್ಲ. ಒಂದು ದಸರಾ ವಿಶೇಷ ಅಂತ ಯಾಕೆ ಮಾಡಿಕೋಬೇಕಿವ? ಯಾಕೆ ಒಳಕ್ ನಿಲ್ಸ್ಕೋಬೇಕು? ಕಾಣ್ಬಾರ್ದಾಗಿತ್ತು. ಹೌದು, ಎಲ್ಲ ಡಿಪೋದಲ್ಲಿ ಹಾಕ್ಬಿಟ್ಟಿದ್ರೆ ಜನ ಅವಾಗ ಏನ್ ಮಾಡೋರು? ನೆಮ್ಮದಿಯಾಗಿರೋರು ಆಟೋದಲ್ಲಿ ಎಲ್ಲ ಪ್ರೀಪೇಡ್ ಆಟೋದಲ್ಲಿ ಅಲ್ಗೋರು ವ್ಯವಹಾರ ಮಾಡೋರು. ಇದ್ರೊಳಗೆ ಸಬರ್ ಬಸ್ ಸ್ಟ್ಯಾಂಡ್ ಲೈನ್ಗೆ ದಂಡೆ ನಿಂತ್ಕೊಂಡು ನಿಲ್ಸ್ಬಿಟ್ಟಾರೆ. ಅದೊಂದು ವಿಡಿಯೋ ಕಳಿಸಿ ಚಿಕ್ಕಣ್ಣ ಒಂಚೂರು.